हाय स्टूडेंट, वेलकम टू ऑनलाइन क्लास। देखिए आप बच्चों, आपको इस पहले कक्षा में आपको वर्णमाला बुक्स अ से आहा तक और व्यंजन में क से ज्ञ तक आपके अक्षर राइटिंग प्रैक्टिस ने खत्म हो चुका है। आज के दिन हम क्या करना है, एक दो ऐसे 10 तक नंबर्स आप पढ़ना है। देखिए आप अच्छी तरह इसको देखिए ನೋಡಿ ನೀವು ವರ್ಣಮಾಲಾ ಬುಕ್ಸ್ ಅನ್ನು ಅದಿಂದ ಜ್ಞ ತನಕ ಕಂಪ್ಲೀಟ್ ಅನ್ನು ಮಾಡಿದ್ದೀರಿ. ನಾನು ಸಹ ಅಲ್ಲಿವರೆಗೆ ನಿಮಗೆ ಹೇಳಿದ್ದೀನಿ. ಇವತ್ತಿನ ದಿವಸ ನಾನು 1 ರಿಂದ 10 ಯಾವ ರೀತಿಯ ಅಕ್ಷರಗಳನ್ನು ಬರೀಬೇಕು, ನಂಬರ್ಸನ್ನು ಬರೀಬೇಕು, ಯಾವ ರೀತಿ ಓದಬೇಕು ಎಂಬುದನ್ನು ಇವತ್ತಿನ ದಿವಸ ನೋಡೋಣ. वेलकम टू ऑनलाइन क्लास. यहाँ है 1 से 10, यहाँ तक 9 तक है, 0 है 10 हो सकता है. यहाँ है फर्स्ट वन कॉलम हिंदी 1 2 3, नेक्स्ट कॉलम अंग्रेजी इंग्लिश ನಲ್ಲಿ, नेक्स्ट आपको इंग्लिश और हिंदी. ಇಲ್ಲಿ ಹಿಂದಿ ಅಕ್ಷರನ ಮತ್ತು ಇಂಗ್ಲಿಷ್ ಅಕ್ಷರನ ಮತ್ತು ಸ್ಪೆಲ್ಲಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹಿಂದಿಯಲ್ಲಿ 1 2 3 4 5 6 7 8 9 ಇಲ್ಲಿ 9 ತನಕ ಕೊಟ್ಟಿದ್ದಾರೆ. ಇಲ್ಲಿ 1 ರಿಂದ ಮುಂದೆ 0 ಕೊಟ್ಟಿದ್ದಾರೆ, 10 ಆಗುತ್ತೆ. ಇಲ್ಲಿ ಇಂಗ್ಲಿಷ್ನಲ್ಲಿ ಸಹ ನೋಡಿ, 1 ಹಿಂದಿಯಲ್ಲಿ 1 ಯಾವ ರೀತಿ ಬರೆದಿದ್ದಾರೆ. ನೆಕ್ಸ್ಟ್ 2 ಹಿಂದಿಯಲ್ಲಿ 2 ಯಾವ ರೀತಿ ಬರೆದಿದ್ದಾರೆ. 3 ಅನ್ನು ಹಿಂದಿಯಲ್ಲಿ ಯಾವ ರೀತಿ ಬರೆದಿದ್ದಾರೆ. ನೆಕ್ಸ್ಟ್ 4 ಅನ್ನು ಹಿಂದಿಯಲ್ಲಿ ಯಾವ ರೀತಿ ಬರೆದಿದ್ದಾರೆ. 5 ಅನ್ನು ಹಿಂದಿಯಲ್ಲಿ ಯಾವ ರೀತಿ ಬರೆದಿದ್ದಾರೆ. 6 ಅನ್ನು ಯಾವ ರೀತಿ ಬರೆದಿದ್ದಾರೆ. 7 ಅನ್ನು ಯಾವ ರೀತಿ ಬರೆದಿದ್ದಾರೆ. 8 ಅನ್ನು ಯಾವ ರೀತಿ ಬರೆದಿದ್ದಾರೆ. 9 ಅನ್ನು ಯಾವ ರೀತಿ ಬರೆದಿದ್ದಾರೆ. ಇದನ್ನು ನಾವು ನೋಡಬೇಕು. ಇಲ್ಲಿ ಹಿಂದಿಯಲ್ಲಿ 1 2 ಫಸ್ಟ್ ಒನ್ 0, ನೆಕ್ಸ್ಟ್ 1 2 3 4 5 6 7 8 9 ಇಲ್ಲಿ 1 ರಿಂದ 9 ತನಕ ಮಾತ್ರ ಇದೆ. ನೆಕ್ಸ್ಟ್ ಇಲ್ಲಿ 1 ರಿಂದ ಮುಂದೆ 0 ಅನ್ನು ಕೊಟ್ಟರೆ 10 ಆಗುತ್ತೆ. 10 ಈ ರೀತಿ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಸಹ, ನಿಮ್ಮ ಬುಕ್ಸ್ನಲ್ಲಿ ಇದೆ, 1 ರಿಂದ 10 ತನಕ ನಿಮಗೆ ಓದಲಿಕ್ಕೂ ಇದೆ, ಅಕ್ಷರಗಳನ್ನು ತಿಳಲಿಕ್ಕೂ ಸಹ ಅವಕಾಶವನ್ನು ಇದೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸಹ ಈ ರೀತಿ ಲೈನ್ನಲ್ಲಿ ನಿಮಗೆ ಆ ಒಂದು ಅಕ್ಷರಗಳನ್ನು ತಿದ್ದಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ನೀವು ಆ ಅಕ್ಷರಗಳಲ್ಲಿ ತಿದ್ದಿ. ಮೊದಲನೇದು 0 0, ನೆಕ್ಸ್ಟ್ 1 2 3 4 5 6 7 8 9, लास्ट वन 10. लास्ट वन कैसे है, इसी तरह 10 आ सकता है. ನೋಡಿ ಇಲ್ಲಿ 0 ದಿಂದ 10 ತನಕ ಇಲ್ಲಿ ಯಾವ ರೀತಿ ಹಿಂದಿ ಅಕ್ಷರನ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ನೋಡಿ. ಈ ಒಂದು ನೀವು ಬರೆಯಲು ಪ್ರಾಕ್ಟೀಸನ್ನು ಮಾಡಿ. ಮನೆಯಲ್ಲಿ ಯಾವ ರೀತಿ ನೀವು ಈ 1 ರಿಂದ 10 ತನಕ ಬರೀಬೇಕು ಮತ್ತು ಯಾವ ರೀತಿ ನೀವು ಓದಬೇಕು. ಇಲ್ಲಿ ಸಹ ಇಂಗ್ಲೀಷ್ನಲ್ಲೂ ಸಹ ಹಿಂದಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ 1 0 1 2 3 4 5 6 7 8 9 10 ಈ ರೀತಿ ನೀವು ಓದಬೇಕು. ಮನೆಯಲ್ಲಿ ನೀವು ಯಾರ್ದಾದ್ರೂ ಹೆಲ್ಪನ್ನು ತಗೊಂಡು, ಸಹಾಯನ ಪಡೆದುಕೊಂಡು ಓದಲು ಪ್ರಾಕ್ಟೀಸನ್ನು ಮಾಡಿ. ನೋಡಿ, ಮನೆಯಲ್ಲಿ ನೀವು ಒಂದು ರಫ್ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಹೆಚ್ಚು ಬರೆಯಲು ಪ್ರಾಕ್ಟೀಸ್ ಮಾಡಿ. ಬರೆಯಲು ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ ಸರಿಯಾದ ರೀತಿಯಲ್ಲಿ ನಿಮಗೆ ಬರೆಯಲು ಬರುತ್ತೆ.
आज के दिन और एक किसी 10 तक अच्छी तरह पढ़िए। यहाँ भी आपको दिखता है अंग्रेजी और हिंदी में लिखे हैं। एक को एक, वन को एक किसी तरह लिखे हैं, दो को किसी तरह लिखे हैं, तीन को किसी तरह लिखे हैं। यहाँ पर अच्छी तरह देखिए, देखकर अच्छी तरह पढ़िए। आज के दिन इतना ही बस। थैंक